ಪತ್ರಿಕಾಗೋಷ್ಠಿಗೆ ಇವತ್ತು ಪತ್ರಕರ್ತ ಎಲ್ಲ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಸ್ವಾಗತ ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿ ನಾನು ಇದನ್ನು ಮಾಡಲೇಬೇಡ ಅಂತೇಳಿ ಮಾಡಬಾರ್ದು ಅಂತಲೂ ವಿಚಾರ ಇತ್ತು ನಾನು. ಈ ಕ್ಷೇತ್ರದ ಶಾಸಕ ಕಾಶ್ಯಪ್ನವರು ಏನೇನೋ ಸುಚಾರ ಹೇಳಿಕೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಬದಲು ಇನ್ನಿತರ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತ ನಾವು ವಿಚಾರ ಮಾಡ್ತೀವಿ. ಆದರೆ ಕಾಶ್ಯಪ್ನವರು ಒಂದು ಪತ್ರಿಕಾಗೋಷ್ಠಿ ಹೇಳಿ ಕಳ್ಳರು ಊರು ಬಿಟ್ಟಿದ್ದಾರೆ ಅಂತೇಳಿ ಮಾತಾಡಿದರು. ಬರ್ರಿ, ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾಶ್ಯಪ್ನವರು ಕಳ್ಳರು ಊರು ಬಿಟ್ಟಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದರು. ನಾನು ನನ್ನ ಸ್ವಂತ ವ್ಯವಹಾರದ ನಿಮಿತ್ತ ಒಂದು 15 ದಿವಸ ಜಪಾನಿಗೆ ಹೋಗಿದ್ದೆ. ವ್ಯಾವಹಾರಿಕ ಗ್ರಾನೈಟ್ ದಂಧೆಗೋಸ್ಕರ. ಮತ್ತು ತದನಂತರ ವಾಪಸ್ ಬಂದಮೇಲೆ ಪ್ರಯಾಗರಾಜಕ್ಕೆ ಹೋಗಿದ್ವಿ, ಕುಂಭಮೇಳದಲ್ಲಿ ಭಾಗವಹಿಸಿದ್ವಿ, ಬಂದ್ವಿ. ಈಗ ನಮ್ಮ ಪ್ರವಾಸಗಳು ಇರ್ತಾವಲ್ಲ ಮತ್ತು ಬೇರೆ ನನ್ನ ವೈಯಕ್ತಿಕ ವಿಚಾರವಾಗಿ ನಾನು ಹೋಗಿರ್ತಕ್ಕಂಥದ್ದು. ಅದು ಅಷ್ಟೇ ಅಂತಿದ್ರೆ ನನಗೇನು ತನಿಖೆ ಹೊಡ್ತಿರ್ಲಿಲ್ಲ. ಅಂತಲ್ಲೇ ಭಾಳ ಜನ ಕಳ್ಳರು ಸುಳ್ಳರು ಏನೇನೋ ಕೂಲಿಗಳು ಏನೇನೋ ಕರೀತಾರೆ. ಅವನಿಗೆ ಗೊತ್ತು. ಲೆಕ್ಕ ಹಾಕಿ ಹೋಗ್ಯಾರ, ಇಲ್ಲ ಬೇರೆ ಜಿಲ್ಲೆಗೆ ಹೋಗ್ಯಾರ. ಯಾವನೋ ಹಿಂದೊಬ್ಬ ಬಾರ್ ಹುಡುಗರು ಇರ್ತಾರೆ ಇಲ್ಲಿಂದ, ಅವರು ಲೆಕ್ಕ ಹಾಕಿ ಹೋಗ್ಯಾರ, ಎತ್ತಿ ಕೊಡೋದು ಹೆಸರು. ಇಲ್ಲೆಲ್ಲ ಬೇರೆ ಜಿಲ್ಲೆಗೆ ಹೋಗ್ಯಾರ. ನಾನು ಯಾವ ಜಿಲ್ಲೆಗೆ ಹೋಗಿಲ್ಲ. ನಾನು ಇಲ್ಲೇ ಇದ್ದೀನಿ, ಇದೇ ಜಿಲ್ಲೆಯಲ್ಲಿದ್ದೀನಿ, ಇದೇ ಒಂದು ಮತಕ್ಷೇತ್ರದಲ್ಲಿದ್ದೀನಿ, ಇದೇ ಇಲ್ಕಲ್ ನಗರದಲ್ಲಿದ್ದೀನಿ. ನಾ ಈಗ ಒಂದು ವಾರ ಬಂದು ಇಲ್ಲಿಗ ಭಾಳ ವರ್ಷಗಳಿಂದ ತೆಗೆದುಕೊಂಡಂಥ ಒಂದು ಭೂಮಿ, ಅದನ್ನು ಲೆವೆಲ್ ಮಾಡ್ತಾ ಇದ್ದೀನಿ. ಇರಲಿ, ಇದರಲ್ಲಿ ಕಳ್ಳರು ಯಾರು ಅಂತ ಗೊತ್ತಾಗಬೇಕಾಯ್ತು, ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಆ ಕ್ಷೇತ್ರದ ಶಾಸಕನಿಗೆ ಕಾಶ್ಯಪ್ನಿಗೂ ಗೊತ್ತಾದರೆ ಏನು ಜನರಿಗೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಈ ವಿಷಯವನ್ನು ಜನರ ಮುಂದೆ ಇಡ್ತೀನಿ. ನಾನು ಯಾರು ಕಳ್ಳರು ಅಂತೇಳಿ ಜನ ತೀರ್ಮಾನ ಮಾಡಿ. ಈಗ ಈ ಕ್ಷೇತ್ರದ ಶಾಸಕ ಕಾಶ್ಯಪ್ನವರು ಯಾರೋ ಪಾಪ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಅಥವಾ ಇನ್ನೊಂದು ಮಾಡೋರು, ರೈತರು ಯಾರೋ ಹಳ್ಳಿಗಳಲ್ಲಿರ್ಬೋದು ನಗರದಲ್ಲಿರ್ಬೋದು ಎಣ್ಣೆ ಮಾಡಿಸ್ತಾರೆ, ಪ್ಲಾಟ್ಗಳನ್ನು ಮಾಡ್ತಾರೆ. ಎಣ್ಣೆ ಪ್ಲಾಟ್ಗಳನ್ನು ಅವ್ರ ಹೊಲ, ಅವ್ರ ಸ್ವಂತ ಭೂಮಿ, ಅವರು ಸ್ವಂತ ದುಡ್ಡು ಹಾಕಿ ಖರೀದಿ ಮಾಡಿ ಏನೋ ಅಥವಾ ಪಾಲ್ನಾಗ ಏನೋ ಪರ್ಸೆಂಟೇಜ್ನಾಗ ಅವರು ದಂಧ ವ್ಯವಹಾರ ಮಾಡ್ತಿರ್ತಾರೆ. ಅದರಲ್ಲಿ ಎಕರೆಗೆ 5 ಲಕ್ಷ ಕೊಡಬೇಕು, ಇಲ್ಲ ಸೈಟ್ ಕೊಡಬೇಕು ಅಂಥೇಳಿ ಹುಸಿಲಿ ದಂಧೆ ಮಾಡ್ತಕ್ಕಂಥವರು ಕಳ್ಳರು ಏನು ಸ್ವಾಭಿಮಾನದಿಂದ ದುಡಿದು ಸ್ವಾಭಿಮಾನಕ್ಕಾಗಿ ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಂಡಿರ್ತಕ್ಕಂಥವ್ರು ಕಳ್ಳರು ವಿಚಾರ ಮಾಡ್ತಾರೆ. ಯಾರು ಕಳ್ಳಿದ್ರಾಗ ಏನು ಇವರಪ್ಪನ ಮನೆ ಆಸ್ತಿನ ಅವ್ರ ಪಾಪ ಇವನಿಗೆ 5 ಲಕ್ಷ ಒಂದೊಂದು ಸೈಟ್ ಕೊಡೋಕ್ಕೆ ಇವು ವಸೂಲಿ ಮಾಡಿ ಮತ್ತು ಮನೆ KDP ಮೀಟಿಂಗ್ನಾಗ ಯಾರಿಗೂ ಉತ್ತರ ಕೊಡಬಾರ್ದು ಅಂತ ಬಹಿರಂಗವಾಗಿ ಹೇಳ. ಉತ್ತರ ಕೊಡೋಕ್ಕೆ ಇವರಪ್ಪನ ಮನೆ ಉತ್ತರ ಏನು ಇವನು ಉತ್ತರ ಸಾರ್ವಜನಿಕರ ಆಸ್ತಿ ಅವ್ರು ಉತ್ತರ ಕೇಳಕ್ಕೆ ಬಂದ್ ಮಾಡಕ್ಕಿವೆ. ಶಾಸಕರಾದವರಿಗೆ ಇಂಥ ಅಧಿಕಾರ ಕೊಟ್ಟಿಲ್ಲ.
ಶಾಸಕರ ಕರ್ತವ್ಯ ಏನನ್ನೋದು ಇಲ್ಲ, ಗೊತ್ತಿಲ್ಲ. ಶಾಸಕರ ಕರ್ತವ್ಯ ಏನು? ಶಾಸನ ಸಭೆಯಲ್ಲಿ ಶಾಸನ ರಚನೆ ಮಾಡ್ತಕ್ಕಂಥದ್ದು, ಸರ್ಕಾರದ ಆಡಳಿತದಲ್ಲಿ ಏನಪ್ಪ ಅಂದರೆ ಸುಧಾರಣೆ ತರ್ತಕ್ಕಂಥದ್ದು, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಶಾಸಕರ ಕರ್ತವ್ಯ. ಅದ್ಯಾವುದೂ ಇಲ್ಲ. ಸ್ವಂತದ ಅಭಿವೃದ್ಧಿ, ತಾನು ಮಾಡೋದು ಕಳ್ತನ, ಮಂದಿಗೆ ಹೆಸರಿಡೋದು. ಈಗ ಈ ತಾಲೂಕಿನಾಗ ಹಿಂದೆನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಎಲ್ಲಿ ನಮ್ಮಲ್ಲಿ ಮರಳು ದಂಧೆ, ಅಕ್ರಮ ಮರಳು ದಂಧೆ ನಡೆದಿಲ್ಲ, ನಡೆದಿದ್ರೆ ತೋರಿಸ್ಕೊಡ್ಲಿ. ಮಾಧ್ಯಮದಲ್ಲಿ ಬಂತಲ್ಲ ಓದ್ತಿಗಳ, ನಿಡ್ಸ್ನೂರಲ್ಲಿ ನಡೆದಂಥ ಒಂದು ಅಕ್ರಮ ಮರಳು ದಂಧೆಯ ಬಗ್ಗೆ ಮಾಧ್ಯಮದಲ್ಲೇ ಬಂದಿದೆ, ನೋಡಿರ್ತಾರೆ. ಮತ್ತು ಇನ್ನೇನು ಬೇಕು? ಇದು ಅಕ್ರಮ ಮರಳು ದಂಧೆ ಅಲ್ಲ. ಯಾರು ಸಪೋರ್ಟ್ ಇದಕ್ಕೆ? ಯಾರು ಮಾಡ್ತಾ ಇದ್ದಾರೆ? ನೀನು ಏನೇನೋ ಹೇಳ್ತಾರೆ, ನೀನು ಕಾರ್ಯಕರ್ತರು ಅಂತೀವೋ ಏನಂತೀವೋ. ನಾವಂತೂ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಕಾರ್ಯಕರ್ತರು ಅಂತೀವಿ. ಇವು ಏನೇನೋ ಹೆಸರಿಟ್ಟಾಗ ಅದು ನಮ್ಮ ಸಂಬಂಧ ಬಿಡೋದು. ನಿನ್ನ ಕಾರ್ಯಕರ್ತರಿಗೆ ಏನೇನು ಅನ್ಕೊಂತೀವಿ ಅನ್ಕೋ, ಅದು ಬಂದಿಲ್ಲ ಈಗ. ಅವರು ಮಾಡ್ತಕ್ಕಂಥದ್ದು ನಿನ್ನ ಹಿಂದಿನ ಚೇಲಗಳು ಕಾರ್ಯಕರ್ತರು ಏನು ಮಾಡ್ತಾರೋ ಅವ್ರು ಮರಳದಂತೆ ಲೂಟಿದಂತೆ ಮಾಡ್ತಾರೆ. ಅಷ್ಟೇ ಯಾಕ? ಮೊನ್ನೆ ನಡೆದು ಉರುಸಿನಲ್ಲಿ ನೀನು ತಹಸೀಲ್ದಾರ್ ಇಬ್ಬರು ಸೇರಿ ಎಷ್ಟು ಹೊಡೆದ್ರಪ್ಪ? ಯಾರು ಕಳೆದ್ರೀಗ? ಟೆಂಡರ್ ಕರೆದು ತಿಂಗಳಾಗಟ್ಟೆ ಅವ್ರನ್ನ ತಿರುಗಾಡಿಸಿ ಅವ್ರಿಗೆ ಮತ್ತೆ ಟೆಂಡರ್ ಕೊಡ್ದೇನೆ ಆ ಬರೀ ಅದೇನೋ ಗೇಟ್ ವೇಲ್ ಅಂತಾರಲ್ಲ, ಏನು ತೊಟ್ಲು ತಿರ್ಗೋದು ಅಂಥ ಸಾಮಾನುಗಳಿಗೇನೋ ಒಂದು 25 ಲಕ್ಷ ರೂಪಾಯಿವರೆಗೂ ಟೆಂಡರ್ ಕರೆದಿದ್ರು ಬರ್ತಕ್ಕಂಥ ವಾತಾವರಣ ಇತ್ತು. ಮತ್ತು ತೊಗೊಳ್ಳೋಕ್ಕೆ ನಮ್ಮಲ್ಲಿಯವರೇ ರೆಡಿ ಇದ್ದರು, ಲೋಕಲ್ದವರು. ಎಲ್ಲೇ ಇರಲಿ, ನಮ್ಮ ರಾಜ್ಯದವರು, ನಮ್ಮ ಜಿಲ್ಲೆಯವರು, ಯಾರೇ ಇರಲಿ ತೊಗೊಳಕ್ಕೆ ರೆಡಿ ಇತ್ತು. ಯಾಕೆ ಕೊಡಲಿಲ್ಲ? ಯಾಕೆ ಟೆಂಡರ್ ಮಾಡಲಿಲ್ಲ? ನೀನು ತಹಸೀಲ್ದಾರ್ ಇದಕ್ಕೆ ಉತ್ತರ ಕೊಡಬೇಕಲ್ಲ. ಒಂದು ಎರಡನೇದು, ಈಗ ಆಮೇಲೆ ನೀವು ಕೊಟ್ರಿ, ಎಷ್ಟು ಕೊಟ್ರಿ? ಮಹಾರಾಷ್ಟ್ರದವ್ರ ಕರೆದು 10 ಲಕ್ಷ ಕೊಟ್ಟಿರಿ. ಮಹಾರಾಷ್ಟ್ರದವ್ರ ಕರೆದು 10 ಲಕ್ಷ ಕೊಟ್ಟರು. ಮತ್ತು ಅಂಗಡಿಗೆ ತಹಸೀಲ್ ಆಫೀಸಿಂದ ರಸೀದಿ ಅಲ್ಲಂತ ದೇಣಿಗೆ ಅಂತ. ದೇಣಿಗೆ ಹೆಂಗೆ ಬರ್ತದಕ್ಕೆ? ಅಂಗಡಿ ಮುಂಗಟ್ಟುಗಳಿಗೆ ಹಾಕೋಬೇಕಾದ್ರೆ ಅದಕ್ಕೆ ಕರ ವಸೂಲಿ ಮಾಡಿದಂಗೆ ನೀವು ಮಾಡಿರ್ತೀರಿ. ಮಾಡಿದಾಗ ಅದಕ್ಕೆ ರಸೀದಿ ಕೊಡಬೇಕಲ್ಲ, ತಹಸೀಲ್ ಆಫೀಸಿಂದ ರಸೀದಿ ಕೊಡಬೇಕಲ್ಲ. ಏನಂತ ಕೊಟ್ಟಿರಲಿಲ್ಲ, ದೇಣಿಗೆ ಅಂತ. ದೇಣಿಗೆದು ನೀವು ತಹಸೀಲ್ ಆಫೀಸ್ನವ್ರದ್ದು ದೇಣಿಗೆ ರಸೀದಿ ಇದು ಕೊಟ್ಟರು. ದೇಣಿಗೆ ಯಾರು ಕೊಡಬೇಕು? ಅದನ್ನು ವಸೂಲಿ ಮಾಡಿದ್ರೆ ಇವರೇ. ಯಾರು? ತಹಸೀಲ್ ಆಫೀಸ್ನವರು. ಮತ್ತು ಹಣ ಹೆಚ್ಚು, ಒಬ್ಬರಿಗೆ 5,000, ಒಬ್ಬರಿಗೆ 10,000, ಯಾರ್ಯಾರಿಗೆ 20,000, 15,000 ಹಿಂಗೆ ವಸೂಲಿ ಮಾಡ್ಯಾರ. ಅದು ಯಾವುದೂ ಲೆಕ್ಕಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆ ಪ್ರತಿದಿನಕ್ಕೆ ಕರೆಂಟಿನ ಬಿಲ್ಲು 700 ರೂಪಾಯಿ ವಸೂಲಿ ಮಾಡಿದ್ದಾರೆ. ಅದಕ್ಕೆಲ್ಲಿ ತಿಳಿಸಿದ್ವಿ? ಎಷ್ಟು ಲಕ್ಷದ ದಂಧ ಅವ್ಯವಹಾರ ಐತೀಗ. ನೀವು ಅದೇ ತೊಟ್ಲಿಗೆ ಒಂದು 25 ಲಕ್ಷ, ಇನ್ನಿತರ ಅಂಗಡಿಗೆ ಒಂದು 15-20 ಲಕ್ಷ ಅಂತ ಇಟ್ಕೊಡ್ರಿ. ಆಮೇಲೆ ಬೇರೆ ಬೇರೆ ಏನೇನು ಇರ್ತಾವಲ್ಲ ಅವಕ್ಕೆ ಎಲ್ಲ ಸೇರಿ ಒಂದು 40-50 ಲಕ್ಷ ರೂಪಾಯಿದ್ದು ಸಂಗ್ರಹ ಆಗ್ತಕ್ಕಂಥದ್ದು, ಸರ್ಕಾರಕ್ಕೆ ಸಂಗ್ರಹ ಆಗ್ತಕ್ಕಂಥದ್ದು. ಆ ದುಡ್ಡನ್ನು ಹೊಡೆದವ್ರು ಯಾರು? ಕಳ್ಳರು ನೋಡ್ಬಿಟ್ರ ಅಂತ ನಮ್ಗೆ ಹೇಳಿ. ನಾನು ವಿದೇಶಕ್ಕೆ ಪ್ರವಾಸ ಹೋದೆ. ಕಳ್ಳ ಯಾವ? ಏನೇ ಅಪ್ಪ ಮಾಡೋವ್ರ ಕಡೆ ದೋಷಣೆ ಮಾಡೋರು ಕಳ್ಳನು.
ಏನು ಅಕ್ರಮ ಮರಳು ದಂಧೆ ಮಾಡೋರು ಕಾಳನ, ಏನು ಉರ್ಸ್ನಾಗ ಅಕ್ರಮ ಮಾಡಿ ದುಡ್ಡು ಹೊಡೆದಿದ್ದು ಕಳ್ತಾನ ತಹಸೀಲ್ದಾರ ನೀನು ಸೇರಿ ಇಬ್ಬರು ಸೇರಿ ಎಷ್ಟು ದುಡ್ಡು ಹೊಡಿದ್ರಿ ಉರ್ಸಿನ ಹೆಸರಿನಾಗ? ಪಾಪ ಅಂಗಡಿ ಕಾರ್ 700 ರೂಪಾಯಿ ಕರೆಂಟ್ ಬಿಲ್ ಒಂದು ದಿವಸಕ್ಕೆ. ಮತ್ತು ವಸೂಲಿ ಮಾಡಿದ್ರು ತಹಸೀಲ್ದಾರ್ನವರು ವಸೂಲಿ ಮಾಡಿ ಮತ್ತೆ ಎಲ್ಲಿ ಹೋಗ್ತಾರೆ ದುಡ್ಡು? ಅದಕ್ಕೆ ಏನು ಲೆಕ್ಕ ಐತಿ? ಏನು ಲೆಕ್ಕ ಏನೋ ಪತ್ರ ಟೆಂಡರ್ ಕರೆದಿದ್ರ ತಾನೇ ಬಂದ್ಬಿಡ್ತಲ್ಲ. ಯಾರ್ಯಾರು ಅರಸ್ ಕೂಡ್ತಿದ್ರು ಬೇಕಿದ್ದಷ್ಟಕ್ಕೆ ಆ ಹಣ ಸಂಗ್ರಹ ಆಗ್ತಿತ್ತು. ಇದರಲ್ಲಿ ಹಿನ್ನೆಲೆಯಿಂದ ದುಡ್ಡು ಹೊಡೆಯೋದಕ್ಕಾಗಿ ಈ ಮಾಡಿರ್ತಕ್ಕಂಥ ಪ್ಲ್ಯಾನ್ ಯಾರಪ್ಪ ಅಂದ್ರೆ ಈ ಕ್ಷೇತ್ರ ಶಾಸಕ ಮತ್ತು ತಹಸೀಲ್ದಾರ್. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಡಿ ಸಿ ಅವರಿರ್ಬೋದು, ಮೇಲಧಿಕಾರಿಗಳಿರ್ಬೋದು, ಈ ಒಂದು ಉರುಸಿನಲ್ಲಿ ನಡೆದಂಥ ಅಕ್ರಮ ದಂಧೆಗೆ ಒಂದು ತನಿಖೆಯನ್ನು ಮಾಡಬೇಕು. ಯಾವ ರೀತಿ ಮಾಡಿದರು, ಯಾಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದರು, ಯಾಕೆ ಕೊಡಲಿಲ್ಲ, ಎಷ್ಟು ವಸೂಲಿ ಮಾಡಿದರು, ಇಲ್ಲ ಅದು ಇದರದ್ದು ದೇಣಿಗೆ ಅಂತೇಳಿ ಕೇಸಲ್ಲಿ ರಿಸಿಟ್ ಕೊಟ್ಟರ. ಇವು ರಿಸಿಟ್ ಯಾರು ನೀವು? ಇಲ್ಲಿ 1180ರಿಂದ ಹಿಡಿದು 1597 ತನಕ ರಿಸಿಟ್ ಇವು ಬಂದು ನನ್ನ ಗಮನಕ್ಕೆ ಬಂದು, ಇವು ಈ ರಿಸಿಟ್ ಬಂದು ನನ್ನ ಗಮನಕ್ಕೆ ಬಂದು. ಇವು 1180ರಿಂದ ಹಿಡಿದು 1597 ತನಕ ಇದ್ರ ಹಿಂದಿನ ವೇಳೆ ಅದಾವ, ಇದ್ರ ಮುಂದಿನ ವೇಳೆ ಅದಾವ. ಅಂದ್ರೆ ಎಷ್ಟು ಅಂಗಡಿ ಇರಬೇಕು, ಎಷ್ಟು ವಸೂಲಿ ಆಗಿರ್ಬೇಕು? 5,000, 10,000, 15,000 ಹಿಂಗೆ ವಸೂಲಿ ಮಾಡ್ಯಾರ. ಎಷ್ಟು ವಸೂಲಿ ಆಗಿರ್ಬೇಕು? ಇದು ಲೆಕ್ಕ ಬೇಕಲ್ಲ, ಸಾರ್ವಜನಿಕ ಲೆಕ್ಕ ಇದು. ಇಲ್ಲೇ 300ಕ್ಕೂ ಹೆಚ್ಚು ರಸೀದಿಗಳ ಹೋದಂಥ ಲಕ್ಷ ಕಾಣುತ್ತೆ. ಇಲ್ಲೇ ಈಗ ನಮ್ಮ ಕೈಯಲ್ಲಿದ್ದ ರಸೀದೆಲ್ಲ 1180 ಸ್ಟಾರ್ಟಿಂಗ್ ಐತೆ, ಇಲ್ಲಿ 1597 ಐತೆ. ಇದ್ರ ಸೀಲು ಬೇರೆ ಐತೆ. ಇವು ಎಷ್ಟು ಬುಕ್ ಅವ್ರಿಗೆ ಗೊತ್ತಿಲ್ಲ. ಇದನ್ನು ಟ್ಯಾಲಿ ಮಾಡಿ ನೋಡಿದ್ರೆ ಈ 1597 ಇಲ್ಲಿ ಇದು ಹೆಂಗೈತೆ, ಇದು 1180 ಹೆಂಗೈತೆ ನೋಡಿ. ಟ್ಯಾಲಿ ಮಾಡಿ ನೋಡಿದ್ರೆ ಇದು ಯಾವಾಗ ಗೊತ್ತಾಗುತ್ತೆ, ಇದು ಯಾವಾಗ ಗೊತ್ತಾಗುತ್ತೆ. ಇಷ್ಟೆಲ್ಲ ಅಕ್ರಮ ಮಾಡಿ, ಇಷ್ಟೆಲ್ಲ ಅಭಿವೃದ್ಧಿ ಶೂನ್ಯವಾಗಿದ್ದಂಥ ಇದರಲ್ಲಿ ಕ್ಷೇತ್ರದಲ್ಲಿ ಏನು ಜಂಬ ಕೊಚ್ಕೊಳ್ಳೋದು ಬೇಡ ಅದ್ರ ಗತಿ. ಮೊನ್ನೆ ಸೆಂಟ್ರಲ್ ಗೌರ್ಮೆಂಟಿಂದ ಮಾನ್ಯ ಗದ್ದಿಗೌಡರು ನಮ್ಮ ಸಂಸದರನ್ನ ಕರ್ಕೊಂಡು ಕಳೆದ ನನ್ನ ಪೀರಿಯಡ್ನಲ್ಲಿ ಇದನ್ನು ಮಂಜೂರಾತಿ ಮಾಡಿಸಿರ್ತಕ್ಕಂಥದ್ದು. ಏನೋ ಅಂಡರ್ಪಾಸ್ ಬಸವೇಶ್ವರ ಸರ್ಕಲ್ ಹತ್ರ ಅಂಡರ್ಪಾಸ್ ಮಾಡಿಸಿರ್ತಕ್ಕಂಥದ್ದು ನನ್ನ ಪೀರಿಯಡ್ನಾಗ ಡೆಲ್ಲಿಯವರಿಗೆ ಹೋಗಿ ಅವ್ರು ಕರ್ಕೊಂಡು NHAI ಅವ್ರಿಗೆ ಹೋಗಿ ಆಫೀಸ್ಗೆ ಹೋಗಿ MD ಅವ್ರನ್ನ ಭೇಟಿಯಾಗಿ, ಡೈರೆಕ್ಟರ್ನ ಭೇಟಿಯಾಗಿ, ಅದಕ್ಕೆ ಅವ್ರ ಕಡೆಯಿಂದ ಸಂಸದರ ಕಡೆಯಿಂದ ಒತ್ತಾಯ ಮಾಡಿಸಿ ಅದನ್ನು ನಾವು ಮಂಜೂರು ಮಾಡಿಸ್ಬಿಟ್ಟಿದ್ದು. ಪ್ರೋಟೋಕಾಲ್ ಪ್ರಕಾರ ಏನೋ ನಮ್ಮ ಸಂಸದರು ಬರ್ತಾರಂದಾಗ ಅವರು ಪ್ರೋಟೋಕಾಲ್ ಪ್ರಕಾರ ಕ್ಷೇತ್ರ ಸಾಧಕ ಕರೆದ್ರೆ ನನ್ನ ಕನಸು ಅಂತ ಬೋರ್ಡಕ್ಕೆ. ಮತ್ತು ಅವ್ರು ನಮ್ಮ ಗದ್ದಿಗೌಡರು, ನಾನು ಅವತ್ತು ಊರಲ್ಲಿ ಇರಲಿಲ್ಲ, ನಮ್ಮ ಗದ್ದಿಗೌಡರು ಬೋರ್ಡ್ ಕಿಚ್ಚಾರ ಅವ್ರ ಕಾರ್ಯಕರ್ತರು.